ಇದು ನುಡಿದಂತೆ ನಡೆಯುವಂಥ ಸರ್ಕಾರ ಅನ್ನುವಂಥದ್ದು ಸಿದ್ದರಾಮಯ್ಯ ಸರ್ಕಾರದ ಟ್ಯಾಗ್ಲೈನ್. ಈಗ ಡಿ ಕೆ ಸೋದರರು ಅಥವಾ ಡಿ ಕೆ ಶಿವಕುಮಾರ್ ಹಾಗೂ ಡಿ ಕೆ ಸುರೇಶ್ ಈಗ ಕೊಟ್ಟ ಮಾತನ್ನು ಮತ್ತೆ ಮುಂದಿಟ್ಟು ಸಿದ್ದರಾಮಯ್ಯನವ್ರನ್ನ ಮತ್ತೆ ಪ್ರಶ್ನೆ ಮಾಡ್ತಿದ್ದಾರೆ. ಈಗಾಗಲೇ ನಮ್ಮಿಬ್ಬರ ನಡುವೆ ಮಾತುಕತೆ ಆಗಿದೆ, ಎಲ್ಲೂ ಕೂಡ ಕದ್ದು ಮುಚ್ಚಿ ಮಾತನಾಡಿಲ್ಲ ಅನ್ನುವಂಥ ಮಾತನ್ನು ಡಿ ಕೆ ಶಿವಕುಮಾರ್ ದೆಹಲಿಗೆ ತೆರಳೋ ಮೊದಲು ಹೇಳಿದರು. ಇವತ್ತು ಮತ್ತೆ ಡಿ ಕೆ ಸುರೇಶ್ ಅವರು ಬೆಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ನೇರವಾಗಿಯೇ ಸಿದ್ದರಾಮಯ್ಯನವರು ಕೊಟ್ಟ ಮಾತನ್ನು ಉಳಿಸ್ಕೋತಾರೆ ಅನ್ನುವಂಥ ಭರವಸೆ ಇದೆ. ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಕಾಯ್ತೀವಿ ಅನ್ನುವಂಥ ಸಂದೇಶವನ್ನು ಈಗಾಗಲೇ ನೀಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಸಿದ್ದರಾಮಯ್ಯನವರು ಇದೇ ವಿಚಾರಕ್ಕೆ ಪ್ರತಿಕ್ರಿಯಿಸ್ತಾ ನಿಜಕ್ಕೂ ಸಿಟ್ಟಾದರು. ಯಾಕಂದರೆ ಮತ್ತೆ ಯಾಕೆ ಇದನ್ನು ಪ್ರಶ್ನೆ ಮಾಡಲಾಗ್ತಾ ಇದೆ ಅನ್ನುವಂಥದ್ದು ಸಿದ್ದರಾಮಯ್ಯನವರ ಮಾತಾಗಿತ್ತು. ಹಾಗಾದರೆ ಈ ಕೊಟ್ಟ ಮಾತಿನ ಆಟ ಯಾವ ರೀತಿ ನಡೀತಾ ಇದೆ ನೋಡ್ಕೊಂಬೋಣ ಬನ್ನಿ ಈ ಸ್ಟೋರಿಲಿ. ನೋಡ್ರಿ, ನಾನು ಸಿದ್ದರಾಮಯ್ಯನವರು ಏನ್ ಮಾತಾಡಿದೀವಿ ನನಗೆ ಗೊತ್ತು. ನೋಡಪ್ಪ, ಯಾವ ಒಪ್ಪಂದನೂ ಆಗಿಲ್ಲ. ನಾವಿಬ್ಬರೇ ಕದ್ದು ಮುಚ್ಚಿ ಮಾತಾಡ್ಕೊಂಡಿಲ್ಲ. 5 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ ಅಂತ ನಾನು ನಂಬ್ತೇನೆ. ನಿಧಾನ ಆದ್ರೂ ಕೂಡ ಕೊಟ್ಟ ಮಾತನ್ನ ಉಳಿಸ್ಕೊಳ್ತಾರೆ ಅಂತ ಮಾತುಕತೆ ಆಗಿತ್ತು ಅಂತ ಯಾವ್ದು ಮಾತು ಕೊಟ್ಟಿದ್ದಾರೆ, ಏನು ಆಡಿದಾರೆ ನಮ್ಗೆ ಗೊತ್ತಿಲ್ಲ. ನಾನು ಹೈಕಮಾಂಡು ಏನ್ ಹೇಳ್ತಾರೆ ಅಂತ ಕೇಳೋದು. ಮೀನಿನ ಹೆಜ್ಜೆ ಗುರುತು ಪತ್ತೆ ಹಚ್ಚೋದಕ್ಕಾಗಲ್ಲ ಅನ್ನೋ ಮಾತಿದೆ. ಕಾಂಗ್ರೆಸ್ನೊಳಗಿನ ನಾಯಕರ ನಡೆ ನುಡಿ ಇಂಥದ್ದೇ ಮಾತನ್ನ ಹೋಲ್ತಿದೆ. ಯಾಕಂದ್ರೆ ಮುಖ್ಯಮಂತ್ರಿ ಕುರ್ಚಿ ಬದಲಾವಣೆ ಸುತ್ತಲಿನ ಬೆಳವಣಿಗೆ ಕೈಯಲ್ಲಿ ಹಿಡಿದ ಕನ್ನಡಿಯೊಳಗಿನ ಗಂಟಿನಂತಾಗಿದೆ. ಈ ಗಂಟು ಬಿಡಿಸಿದ್ರೂ ಅನುಭವಿಸಲಾಗದ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ಸಿಲುಕದಂತೆ ಕಾಣ್ತಿದೆ. ಈ ಕಾರಣಕ್ಕೆ ನಾಯಕತ್ವ ಬದಲಾವಣೆ ಇದೆಯಾ ಇಲ್ವಾ ಅನ್ನೋ ಮಾತನ್ನ ಸೂಕ್ಷ್ಮವಾಗಲಿ ಕಡ್ಡಿ ಮುರಿದಂತಾಗ್ಲಿ ಹೇಳೋ ಧೈರ್ಯ ಮಾಡ್ತಿಲ್ಲ. ಹೀಗಾಗಿ ಅಧಿಕಾರ ಹಂಚಿಕೆ ಕುರಿತ ಮಾತುಗಳು ಧಾರಾವಾಹಿಯ ಸಂಚಿಕೆಯಂತೆ ಹೊರಬರ್ತಲೇ ಇವೆ. ಸಿಎಂ ಸಿದ್ದರಾಮಯ್ಯ ಸದಾ ಒಂದು ಮಾತು ಹೇಳ್ತಿರ್ತಾರೆ. ಅದೇನು ಅಂದ್ರೆ ತಮ್ಮದು ನುಡಿದಂತೆ ನಡೆಯುವ ಸರ್ಕಾರ ಅಂತ. ಸದ್ಯ ಕುರ್ಚಿ ಬದಲಾವಣೆಗೂ ಈ ಮಾತು ಅಂಟ್ಕೊಂಡಿದೆ. ಡಿಸಿಎಂ ಡಿ ಕೆ ಶಿವಕುಮಾರ್ ಹಾಗೂ ಬಂಡೆ ಬ್ರದರ್ ಡಿ ಕೆ ಸುರೇಶ್ ಇಂಥದ್ದೇ ಕೊಟ್ಟ ಮಾತಿನ ಪ್ರಸ್ತಾಪ ಮಾಡ್ತಿದ್ದಾರೆ. ಇದು ಡಿ ಕೆ ಸಿದ್ದರಾಮಯ್ಯ ಹಾಗೂ ಹೈಕಮಾಂಡ್ ನಡುವೆ 2023ರಲ್ಲಿ ಮಾತುಕತೆಯಾಗಿದೆ. ಇಬ್ಬರ ನಡುವೆ ಅಧಿಕಾರ ಹಂಚಿಕೆ ಒಪ್ಪಂದ ನಡೆದಿದೆ ಅನ್ನೋದನ್ನ ಸೂಚಿಸುತ್ತಿದೆ. ಈ ವಿಚಾರವನ್ನ ದೆಹಲಿಗೆ ಹೋಗೋ ಮುನ್ನ ಡಿಕೆ ಕೊಟ್ಟ ಮಾತಿನ ಪ್ರಸ್ತಾಪ ಮಾಡಿದ್ರು. ಕದ್ದು ಮುಚ್ಚಿ ಮಾತುಕತೆ ಆಗಿಲ್ಲ ಅಂತಲೇ ಮಾತುಕತೆ ವಿಚಾರವನ್ನ ಮುನ್ನೆಲೆಗೆ ತಂದಿದ್ರು. ಈ ಮಾತಿಗೆ ಬಂಡೆ ಬ್ರದರ್ ಡಿ ಕೆ ಸುರೇಶ್ ಧ್ವನಿಗೂಡಿಸಿದ್ದಾರೆ. ನೋಡ್ರಿ, ನಾನು ಸಿದ್ದರಾಮಯ್ಯನವರು ಏನ್ ಮಾತಾಡಿದೀವಿ ನನಗೆ ಗೊತ್ತು. ನಾವಿಬ್ಬರೇ ಕದ್ದು ಮುಚ್ಚಿ ಮಾತಾಡ್ಕೊಂಡಿಲ್ಲ. ನಮ್ಮ ಪಕ್ಷದ ವರಿಷ್ಠರು ನಾವು ಎಲ್ಲ ಸೇರಿ ಮಾತಾಡಿದ್ವಿ. ಆ ಮಾತು ಪ್ರಕಾರ ಇಬ್ರು ನಾವು ಮಾತಾಡ್ಕೊಂಡಿದೀವಿ. ಇವತ್ತು ನನಗೆ ಭರವಸೆ ಇದೆ, ನಿಧಾನ ಆದ್ರೂ ಕೂಡ ಕೊಟ್ಟ ಮಾತನ್ನ ಉಳಿಸ್ಕೊಳ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ. ನಾನು ಕಾಲ ಉತ್ತರ ಕೊಡ್ತದೆ ಅಂತ ಹೇಳಿದ್ದೀನಿ. ಈಗ ನಾವು ಏನು ಮಾತಾಡಿದ್ದೀವಿ ಅನ್ನೋದು ನಮ್ಗಳಿಗೆ ಮಾತ್ರ ಗೊತ್ತು ಅಂತ ಹೇಳಿದ್ದೀನಿ. ನಾನು ಟೈಮ್ ನೋಡ್ಬಿಟ್ಟು ಹೇಳ್ತೀನಿ. ಸೆಪ್ಟೆಂಬರ್ ತಿಂಗಳಿಂದ ಶುರುವಾದ ಬೆಳವಣಿಗೆಗಳನ್ನ ಗಮನಿಸಿದ್ರೆ ನವೆಂಬರ್ನಲ್ಲಿ ಸಿಎಂ ಅಧಿಕಾರ ಹಂಚಿಕೆ ಆಗಬೇಕಿತ್ತು. ಆದ್ರೆ ಇದ್ಯಾವುದೂ ಕೂಡ ಅಂದುಕೊಂಡಂತೆ ಆಗಿಲ್ಲ. ಈ ಕಾರಣಕ್ಕೆ ಡಿಕೆ ಬ್ರದರ್ಸ್ ಒತ್ತಡ ತಂತ್ರಕ್ಕೆ ಮುಂದಾದ್ರ ಅನ್ನೋ ಪ್ರಶ್ನೆ ಎದ್ದಿದೆ. ಜೊತೆಗೆ ಮಾತುಕತೆಯಾದಂತೆ ಮೃದುವಾಗಿ ಅಧಿಕಾರ ಹಸ್ತಾಂತರ ಮಾಡ್ಲಿ ಅನ್ನೋ ಮಂತ್ರ ಪಠಿಸೋದಕ್ಕೆ ಶುರು ಮಾಡಿದ್ದಾರೆ. ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಕಡೆಯಿಂದ ಸ್ಪಂದನೆ ಸಿಗ್ತಿದ್ಯಾ ಅಂದ್ರೆ ಖಂಡಿತ ಇಲ್ಲ. ಸಿಎಂ ಹೈಕಮಾಂಡ್ ಕಡೆಗೆ ಬೊಟ್ಟು ಮಾಡ್ತಲೇ ಬಂಡೆ ಬ್ರದರ್ಸ್ ಹೇಳಿಕೆಗೆ ಅಸಮಾಧಾನ ಹೊರಹಾಕಿದ್ದಾರೆ. ಹೈಕಮಾಂಡ್ ಏನ್ ತೀರ್ಮಾನ ಮಾಡಿದ್ರೆ ಅದರಂತೆ ನಡ್ಕೊಳ್ಳೋದು. ನಾನು ನಡ್ಕೋಬೇಕು, ಡಿ ಕೆ ಶಿವಕುಮಾರ್ ನಡ್ಕೋಬೇಕು. ಹೈಕಮಾಂಡ್ಗೆ ಬಿಟ್ಟದ್ದು ವಿಚಾರ. ಅದು ಬಿಟ್ಟು ನೀವು ಪದೇ ಹಾಕೊಂಡು ಇದನ್ನೇ ಕೇಳೋದು. ಬೇರೆ ಏನು ಕೇಳೋದಿಗೆ ಇಲ್ವಾ? ಅದು ಅವ್ರು ಮಾಡ್ಬಿಟ್ರೆ ಕೇಳಿ, ಯಾರು ಮಾತಾಡ್ತಾರೋ ಅವ್ರನ್ನ ಕೇಳಿ. ನನ್ಗೆ ಯಾಕೆ ಕೇಳಕ್ ಹೋಗ್ತೀರಿ? ನಾನು ಹೈಕಮಾಂಡು ಏನ್ ಹೇಳ್ತಾರೆ ಅಂತ ಕೇಳೋದು. ಸಿಎಂ ಹೈಕಮಾಂಡ್ ಅಂತಿದ್ರೆ ಸನ್ ಆಫ್ ಸಿಎಂ ಯಾವ ಬದಲಾವಣೆನೂ ಆಗಲ್ಲ ಅಂದಿದ್ರು. ಈ ಮಾತಿಗೂ ಡಿ ಕೆ ಸುರೇಶ್ ದಿವಿಯೋ ಕೆಲಸ ಮಾಡಿದ್ದಾರೆ. ನನ್ನ ಪ್ರಕಾರ ಹೈಕಮಾಂಡ್ ಅವರು ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ. ಅವರು ಬಾಯ್ಬಿಟ್ಟು ಹೇಳದೇ ಇರ್ಬೋದು, ಬಟ್ ಅವ್ರಿಗೆ ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ. ನಾವು ಇವಾಗ ಸದ್ಯಕ್ಕೆ ಯಾವುದೇ ಲೀಡರ್ಶಿಪ್ ಚೇಂಜ್ ಮಾಡಲ್ಲ ಅಂತ ಹೇಳಿ. ಸೊ ಹಾಗಾಗಿ 5 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ ಅಂತ ನಾನು ನಂಬ್ತೇನೆ. ನನಗೆ ಗೊತ್ತಿಲ್ಲ, ಅವರಷ್ಟು ತಿಳುವಳಿಕೆ ದೊಡ್ಡವರು ನಾವಲ್ಲ, ಗೊತ್ತಾಯ್ತಲ್ಲ. ಅವ್ರೇನು ಹೇಳ್ತಾರೆ ಅದೇ ವೇದವಾಕ್ಯ. ಈ ಎಲ್ಲಾ ಬೆಳವಣಿಗೆಯನ್ನ ನೋಡ್ತಿದ್ರೆ ಕೈಮನೆಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೋಚರವಾಗ್ತಿದೆ. ಈ ಕಾರಣಕ್ಕೆ ಹೈಕಮಾಂಡ್ ಏನಾದ್ರೂ ಒಂದು ಹೇಳಲಿ ಅನ್ನೋ ಆಗ್ರಹ ಹಾಗೂ ಮನವಿಯನ್ನ ಎರಡೂ ಬಣದ ನಾಯಕರು ಮೃದುವಾಗಿ ಮುಂದಿಟ್ಟಿದ್ದಾರೆ.
ಮಾತುಕತೆ ಆಗಿತ್ತು ಅಂತಕ್ಕಂಥ ವಿಚಾರ ಡಿ.ಕೆ. ಶಿವಕುಮಾರ್ DCM ಸಾಹೇಬರು ಹೇಳ್ತಾ ಇದ್ದಾರೆ. ಸಿದ್ದರಾಮಣ್ಣ ಸಾಹೇಬರು ನಾನು ಹೈಕಮಾಂಡ್ ಮಾತನ್ನು ಕೇಳ್ತೀನಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಅದರಿಂದ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಬೇಕು. ಇದಕ್ಕೆ ಮಾತುಕತೆ ಆಗಿದೆಯಾ ಇಲ್ವಾ, ಆಗಿದ್ರೆ ಮಾಡಲಿ, ಆಗಲಿಲ್ವಾ ಇಲ್ಲಪ್ಪ ಈಗ ಸುಮ್ಮನಿರ್ರೆ, ನಿಮ್ಮ ಕೆಲಸ ನೀವು ಮಾಡ್ರೆ, ಮುಂದೆ ಸರ್ಕಾರ ಅಧಿಕಾರಕ್ಕೆ ಬಂದರೆ ನೋಡೋಣ ಅಂತಾನು ಹೇಳ್ಬೇಕು. ಏನಾರ ಒಂದು ಹೇಳ್ಬೇಕಲ್ಲ. ಅದ್ರ ಬಗ್ಗೆ ನಾವು ಹೇಳಿಕ್ಕಾಗಲ್ಲ, ನಾವು ಡಿಸಿಷನ್ ತೊಗೊಳಕ್ಕಾಗಲ್ಲ. ಪದೇ ಹೇಳಿದ್ರು. ಈಗ ಅದ್ರ ಬಗ್ಗೆ ನಾವು ಹೇಳಿದ್ದು ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ವಿ. ಅದು ಯಾವ್ದು ಮಾತು ಕೊಟ್ಟಿದ್ದಾರೆ, ಏನು ಆಡಿದಾರೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ವಿ. ಈಗೂ ಕೂಡ ಅದಕ್ಕೆ ಅಷ್ಟೇ ಬದ್ಧರಾಗಿದ್ದೀವಿ ಅಷ್ಟೇ ನಾವು. ಕಾಂಗ್ರೆಸ್ ನಾಯಕರ ನಡೆನುಡಿಯನ್ನ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಯುದ್ಧ ಆರಂಭಕ್ಕೆ ಹೋಲಿಸಿದ್ದಾರೆ. ಎಂಪಿ ರೇಣುಕಾಚಾರ್ಯ ಅವರಂತೂ ಒಂದ್ ಹೆಜ್ಜೆ ಮುಂದೆ ಇಟ್ಟು ಚಾಕು ಚೂರಿ ಹಿಡಿದು ಜಗಳ ಆಡಿದ್ರು ಅಚ್ಚರಿ ಇಲ್ಲ ಅಂತ ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ. ಈಗ ಪ್ರಾರಂಭ ಆಯಿತು ನಿಜವಾದ ಯುದ್ಧ ಕಾಂಗ್ರೆಸ್ನಲ್ಲಿ. ನೇನೆ DK ಶಿವಕುಮಾರ್ ಅವರು ಹೋಗಿದ್ದು ಇದು ಕಾಂಗ್ರೆಸ್ ಸರ್ಕಾರದ ಪತನದ ಮೊದಲ ಹೆಜ್ಜೆ ಅಂತ ನಾನು ಹೇಳಕ್ ಬಯಸ್ತಾ ಇದ್ದೀನಿ. ಬರೆದಿಟ್ಕೊಳ್ರಿ, ಮುಖ್ಯಮಂತ್ರಿ ಕುರ್ಚಿ ರಸ್ತೆಯಲ್ಲಿ ಹೊಡೆದಾಟ ಹೇಳಿಕೆಗಳು ನಡೀತಾ ಇದಾವೆ. ಮುಂದೆ ಚಾಕುಚೂರಿ ಸಂಸ್ಕೃತಿ ಬಂದರೂ ಬರ್ಬೋದು. ಕೈ ಹೈಕಮಾಂಡ್ ಉದಾಸೀನ ಮಾಡ್ತಿರೋದು ಕೈಯೊಳಗಿನ ಗೊಂದಲವನ್ನ ಮತ್ತಷ್ಟು ಹೆಚ್ಚುವಂತೆ ಮಾಡಿದೆ. ರಾಹುಲ್ ಗಾಂಧಿ ಮನಸ್ಸಲ್ಲಿ ಏನಿದೆ, ಹೈಕಮಾಂಡ್ ಒಡಲೊಳಗಿನ ಗುಟ್ಟೇನು ಅನ್ನೋ ಪ್ರಶ್ನೆ ಸಾಕಷ್ಟು ಬೇರೆ ಬೆಳವಣಿಗೆ, ಪರ ವಿರೋಧದ ಹೇಳಿಕೆಗಳಿಗೆ ನಾಂದಿ ಹಾಡ್ತಿದೆ. ಇದರ ಭಾಗ ಎಂಬಂತೆ ಡಿಕೆ ದೆಹಲಿಯಲ್ಲಿ ತಂತ್ರಗಾರಿಕೆ ರೂಪಿಸುತ್ತಿದ್ರೆ, ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿ ಬಜೆಟ್ ಅಸ್ತ್ರ ಬಿಟ್ಟಿದ್ದಾರೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.